ಇನ್ನು ದೆಹಲಿ ಸ್ಫೋಟ ಸಂಬಂಧ ಮತ್ತಿಬ್ಬರು ಶಂಕಿತರ ಬಂಧನವಾಗಿದೆ. ಫರೀದಾಬಾದ್ನಲ್ಲಿ ಇಬ್ಬರು ಶಂಕಿತರ ವಿಚಾರಣೆ ಕೂಡ ನಡೀತಾ ಇದೆ. ಈಗ ಬರ್ತಾ ಇರೋ ಮಾಹಿತಿ, ಫರೀದಾಬಾದ್ನಲ್ಲಿ ಮತ್ತಷ್ಟು ಸ್ಫೋಟಕವನ್ನು ವಶಕ್ಕೆ ಪಡೆದಿದ್ದಾರೆ. ದೊಡ್ಡ ಗೋಡೌನೇ ಇದೆ ಅಂತ ಅನ್ಸುತ್ತೆ. ಫರೀದಾಬಾದ್ ಸೆಕ್ಟರ್ 56ರಲ್ಲಿ 50ರಿಂದ 60 ಕೆಜಿ ಸ್ಫೋಟಕ ವಶಪಡಿಸಿಕೊಂಡಿದ್ದಾರೆ. ಸಂಗ್ರಹಿಸಿಟ್ಟಿದ್ದ ಸ್ಫೋಟಕವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸೊ ಅಲ್ಲಿಗೆ ನೋಡಿ, ಎಲ್ಲಿಂದ ಶುರುವಾಯಿತು ತನಿಖೆ, ಇವತ್ತು ಎಲ್ಲಿಗೆ ಹೋಗಿ ನಿಂತಿದೆ. ಇಡೀ ಈ ಘಟನೆಯ ಕೇಂದ್ರ ಬಿಂದು ಫರೀದಾಬಾದ್. ಎಲ್ಲವೂ ಅಲ್ಲಿಂದನೇ ಆಪರೇಟ್ ಆಗ್ತಾ ಇದ್ದಿದ್ದು. ಈಗ ಮತ್ತಿಬ್ಬರನ್ನ ವಶಕ್ಕೆ ಪಡೆದಿರೋದು ಫರೀದಾಬಾದ್ನಲ್ಲೇ. ಇನ್ನಷ್ಟು ಸ್ಫೋಟಕಗಳನ್ನು ವಶಕ್ಕೆ ಪಡೆದಿರೋದು ಫರೀದಾಬಾದ್ನಲ್ಲೇ. ಈ ಉಗ್ರರ ಆಕ್ಟಿವಿಟಿಯ ಕೇಂದ್ರ ಬಿಂದುನೇ ಫರೀದಾಬಾದ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಹಾಗಾದರೆ ಇವರ ಟೋಟಲ್ ನೆಟ್ವರ್ಕ್ ಆಪರೇಟ್ ಆಗ್ತಾ ಇದ್ದದ್ದೇ ಫರೀದಾಬಾದ್ನಿಂದ. ಜೊತೆಗೆ ಇದಿಷ್ಟೇ ಅಲ್ಲ, ಇನ್ನೂ ಭಾರಿ ವಿಧ್ವಂಸಕ ಕೃತ್ಯಕ್ಕೆ ಇವ್ರದ್ದು ಪ್ಲ್ಯಾನ್ ನಡೆದಿತ್ತು ಅನ್ನೋದು ಇದೆಲ್ಲದರಿಂದ ಗೊತ್ತಾಗ್ತಾ ಇದೆಯಾ ಅಂತ? ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳು ಬೇಡ. ನೋಡಿ, ಕಳೆದ ಒಂದು 2-3 ತಿಂಗಳ ಹಿಂದೆ ಒಂದು ಗುಪ್ತಚರ ಇಲಾಖೆಯ ಮಾಹಿತಿ ಬರುತ್ತೆ. ಈ ಆಪರೇಷನ್ ಸಿಂಧೂರ ಆದ ಬಳಿಕ ಜೈಷ್ ಎ ಮೊಹಮ್ಮದ್ ಸಂಘಟನೆ ಪ್ರತೀಕಾರಕ್ಕೆ ಹವಣಿಸ್ತಾ ಇದೆ, ಭಾರತದಲ್ಲಿ ದಾಳಿಗಳನ್ನು ಮಾಡಲಿಕ್ಕೆ ಸಂಚನ್ನು ರೂಪಿಸ್ತಾ ಇದೆ ಅನ್ನುವಂತಹ ಎಚ್ಚರಿಕೆ ಕೂಡ ಬಂದಿತ್ತು. ಅದಾದ ಮೇಲೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸೆಕ್ಯೂರಿಟಿಯನ್ನು ಟೈಟ್ ಮಾಡುವಂಥ ಕೆಲಸಗಳು ಕೂಡ ಆಗಿತ್ತು. ಸೊ ಹೀಗಾಗಿ ಜಮ್ಮು ಕಾಶ್ಮೀರದಲ್ಲಿ ಯಾವುದೇ ಆಕ್ಟಿವಿಟಿಗಳನ್ನು ಮಾಡಿದರೂ ಕೂಡ ಅವುಗಳು ವಿಫಲ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ದಟ್ಟವಾಗಿತ್ತು. ಹೀಗಾಗಿ ಕಾಶ್ಮೀರವನ್ನು ಹೊರತುಪಡಿಸಿ ಬೇರೆ ಕಡೆಗೆ ದಾಳಿಯನ್ನು ಮಾಡುವಂಥ ಪ್ಲಾನನ್ನು ತನ್ನ ಸ್ಲೀಪರ್ ಸೆಲ್ಗಳನ್ನು ಮೂಲಕ ಜೈಷ್ ಎ ಮೊಹಮ್ಮದ್ ಪ್ಲಾನ್ ಮಾಡಿತ್ತ ಅನ್ನುವಂಥ ಅನುಮಾನಗಳು ಕೂಡ ಈಗ ಹುಟ್ಕೊಂಡಿರುವಂಥದ್ದು. ಅದಕ್ಕೆ ಪೂರಕವಾಗಿ ಈಗ ದೆಹಲಿಯಲ್ಲಿ ದಾಳಿ ಕೂಡ ಆಗಿರುವಂಥದ್ದು. ಈ ದಾಳಿಯ ನೆಟ್ವರ್ಕನ್ನು ನಾವು ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ, ಒಂದಕ್ಕೊಂದು ಘಟನೆಗಳನ್ನು ಸಿಂಕ್ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ದೆಹಲಿಯಿಂದ ನಮಗೆ ಫರೀದಾಬಾದ್ಗೆ ಹೋಗುತ್ತೆ, ಫರೀದಾಬಾದಿಂದ ಕನೆಕ್ಷನ್ ಸೀದಾ ನೇರವಾಗಿ ಶ್ರೀನಗರ್ಗೆ ಹೋಗುತ್ತೆ. ಸೊ ಒಂದಕ್ಕೊಂದು ವಿಚಾರಗಳನ್ನು ನಾವು ತಾಳೆ ಹಾಕಿ ನೋಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಇದು ಶ್ರೀನಗರದ ಮೂಲಕವೇ ಆಪರೇಟ್ ಆಗಿದೆ. ಆದರೆ ಶ್ರೀನಗರದಲ್ಲಿ ಈ ಆಕ್ಟಿವಿಟಿಗಳನ್ನು ಮಾಡಿದರೆ ಸಿಕ್ಕಿ ಹಾಕಿಕೊಳ್ಳುವಂತಹ ಭೀತಿ ಇರುವಂಥ ಕಾರಣಕ್ಕೆ ಹರಿಯಾಣದ ಫರೀದಾಬಾದನ್ನು ನೆಲೆಯಾಗಿಸ್ಕೊಂಡ್ರೆ ಇವರೆಲ್ಲ ಅನ್ನುವಂಥ ಅನುಮಾನಗಳು ಕೂಡ ಬರ್ತಾ ಇದೆ. ಮತ್ತೆ ಈ ಒಂದು ಸಂಘಟನೆ ಏನಿದೆ, ಈ ಸಂಘಟನೆ ವೈದ್ಯರನ್ನು ಬಳಸಿಕೊಂಡು ಈ ಒಂದು ನೆಟ್ವರ್ಕನ್ನು ಎಸ್ಟಾಬ್ಲಿಷ್ ಮಾಡಿರುವಂಥ ಸಾಧ್ಯತೆಗಳು ಕೂಡ ಇದಾವೆ. ನೋಡಿ, ಯಾವಾಗ ಆಪರೇಷನ್ ಸಿಂಧೂರ ಆಯಿತು, ಆಪರೇಷನ್ ಸಿಂಧೂರ ಆದ ಬಳಿಕ ಭಾರತದ ಎಲ್ಲ ಗಡಿ ಪ್ರದೇಶಗಳಲ್ಲಿ ಭದ್ರತೆಯನ್ನು ಹೆಚ್ಚು ಮಾಡುವಂತಹ ಕೆಲಸವನ್ನು ಮಾಡಿತು, ಸೆಕ್ಯೂರಿಟಿಯನ್ನು ಟೈಟ್ ಮಾಡುವಂಥ ಕೆಲಸವನ್ನು ಮಾಡಿತು. ಭಯೋತ್ಪಾದಕರು ಅಕ್ರಮವಾಗಿ ನುಸುಳುವಂಥ ಯತ್ನಗಳೇನಿದಾವೆ ಅವುಗಳನ್ನು ನಿರಂತರವಾಗಿ ವಿಫಲ ಮಾಡುವಂಥ ಪ್ರಯತ್ನವನ್ನು ಮಾಡಿತು. ಸೊ ಹೀಗಾಗಿ ಯಾರು ಕೂಡ ಒಳಗಡೆ ಅಂದರೆ ಹೊರಗಡೆಯಿಂದ ಒಳಗಡೆ ಬರಲಿಕ್ಕೆ ಸಾಧ್ಯವಾಗದಂತಹ ಸನ್ನಿವೇಶಗಳು ನಿರ್ಮಾಣ ಆಗಿದ್ವು. ಹೀಗಾಗಿ ದೇಶದ ಒಳಗಡೆ ಸ್ಲೀಪರ್ ಸೆಲ್ನಲ್ಲಿರುವಂತಹ ಈ ಭಯೋತ್ಪಾದಕರನ್ನ ಬಳಸಿಕೊಂಡು ದಾಳಿಗೆ ಸಂಚು ರೂಪಿಸಿರುವಂಥ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ಆ ಆ್ಯಂಗಲ್ನಲ್ಲೂ ಕೂಡ ನಾವು ಯೋಚನೆಯನ್ನು ಮಾಡಬೇಕಾಗುತ್ತೆ. ಸೊ ಆ ಒಂದು ಪ್ರಯತ್ನದ ಭಾಗವಾಗಿ ಈ ದಾಳಿಯನ್ನು ಸಂಘಟಿಸಿರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಅದು ಕಾರಣ ಇಲ್ಲದೆ ಒಂದಾದ ಮೇಲೆ ಒಂದೊಂದು ರಾಜ್ಯಗಳಲ್ಲಿ ಈ ಒಂದು ನೆಟ್ವರ್ಕ್ನಲ್ಲಿರುವಂಥ ವೈದ್ಯರು ಪತ್ತೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಎಲ್ಲ ಘಟನೆಗಳನ್ನು ನೋಡ್ತಾ ಇದ್ರೆ ಹೊರಗಡೆಯಿಂದ ಬಂದು ಯಾವಾಗ ಈ ರೀತಿಯಾದಂಥ ವಿಧ್ವಂಸಕ ಕೃತ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗಿಲ್ವೋ ಆಗ ದೇಶದ ಒಳಗಡೆನೆಯೇ ಈ ಒಂದು ದೇಶ ವಿರೋಧಿ ಚಟುವಟಿಕೆಗಳನ್ನು ಏನು ಮಾಡ್ತಾ ಇದ್ದಾರೆ, ಸ್ಲೀಪರ್ ಸೆಲ್ಗಳ ಮೂಲಕ ಭಯೋತ್ಪಾದಕ ಸಂಘಟನೆಗಳಿಗೆ ಏನು ನೆರವನ್ನು ಕೊಡ್ತಾ ಇದ್ದಾರೆ, ಅವರನ್ನು ಬಳಸಿಕೊಂಡು ದಾಳಿ ಮಾಡಿರುವಂತಹ ಸಾಧ್ಯತೆಗಳನ್ನು ಕೂಡ ನಾವು ಶಂಕಿಸಬಹುದು. ಅಂತಿಮವಾಗಿ ಈ ಒಂದು ತನಿಖೆಯಲ್ಲಿ ಬರುವಂತಹ ಅಂಶಗಳು ಏನು ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಅರವಿಂದ್.